ರಾಯಚೂರು ಜಿಲ್ಲೆಯ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ನನ್ನ ಶುಭ ಮುಂಜಾನೆ ಶುಭ ಗಳಿಗೆಯಲ್ಲಿ ಹೃದಯಪೂರ್ವಕವಾಗಿ ಎಲ್ಲರಿಗೂ ಜಿಲ್ಲೆಯಲ್ಲಿರ್ತಕ್ಕಂಥವರಿಗೆ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಹೇಳುತ್ತಾ, ವಿಷಯವೇನೆಂದರೆ 7ನೇ ತಾರೀಕು 10ನೇ ತಿಂಗಳ 2024 ರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿ ವರ್ಷದಂತೆ ಪೂರ್ವಭಾವಿ ಸಭೆಯನ್ನು ಕರೆದಿರುವುದರಿಂದ ನಮ್ಮೆಲ್ಲ ಸಮಾಜದ ಮುಖಂಡರು, ಹಿರಿಯರು ಹಾಗೂ ಯುವಕರು ಮತ್ತು ಸರ್ಕಾರಿ ನೌಕರರು, ನ್ಯಾಯವಾದಿಗಳು, ನಿವೃತ್ತಿ ನೌಕರರು ಮತ್ತು ಮಹಿಳಾ ಸಂಘದವರು ಹಾಗೂ ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಈ ಪೂರ್ವಭಾವಿ ಸಭೆಗೆ ಎಲ್ಲರೂ ಬಂದು ನಿಮ್ಮೆಲ್ಲರ ಸಲಹೆ ಸೂಚನೆಗಳ ಮೇರೆಗೆ ನಾವು ಎಲ್ಲರೂ ಒಗ್ಗಟ್ಟಿನ ವಿಷಯದಲ್ಲಿ ಮಾತಾಡಿಕೊಂಡು ಹೋಗಿ ತಿಳಿಸಿದರೆ ಅದೊಂದು ಸರ್ಕಾರಕ್ಕೆ ಗೌರವ ಮತ್ತು ಅಧಿಕಾರಿಗಳಿಗೂ ಕೂಡ ಗೌರವ. ಹಾಗೂ ವಿಷಯವೇನೆಂದರೆ 2-3 ವರ್ಷಗಳಿಂದ ಸಮಾಜ ಭಾಳ ಹಿನ್ನಡೆಯಾಗಿದೆ ಹಾಗೂ ಜಯಂತಿಗಳನ್ನು ಕೂಡ ಹಿನ್ನಡೆಯಾಗಿದೆ. ದಯವಿಟ್ಟು ಈ ಸಲ ಪ್ರತಿಯೊಂದು ಹಳ್ಳಿಗಳಲ್ಲಿ ನೀವು 7 ಗಂಟೆಗೆ ಕಾರ್ಯಕ್ರಮ ಮುಗಿಸಿಕೊಂಡು ಜಿಲ್ಲೆಗೆ ಬಂದು ಮತ್ತು ತಾಲೂಕುಗಳಲ್ಲಿ ವಿಜೃಂಭಣೆ ಆಗಬೇಕು, ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಆಗಬೇಕು, ಜಿಲ್ಲೆಗೂ ಎಲ್ಲ ತಾಲೂಕುಗಳಿಂದ ಬರಬೇಕು. ಬಂದಾಗ ಮಾತ್ರ ನಮ್ಮ ಸಮಾಜ ಏನಾದರೂ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಈ ಪೂರ್ವಭಾವಿ ಸಭೆ ಸಲುವಾಗಿ ನಾವೆಲ್ಲರೂ ಮುಂಚಿತವಾಗಿ ನಾಳೆ ಭಾನುವಾರ ಎಲ್ಲರೂ ಎಲ್ಲ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಮಾಡಿಕೊಂಡು ಜಿಲ್ಲೆಯಲ್ಲಿ ಪೂರ್ವಭಾವಿ ಸಭೆ ನಡೀತಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಎಲ್ಲರ ಒಗ್ಗಟ್ಟು ಮನಸ್ಸಿನಿಂದ ನಾವು ಏನಾದರೂ ಹೇಳಿದರೆ ಒಳ್ಳೆಯ ಕೆಲಸ, ಒಳ್ಳೆಯ ಜಯಂತಿ ಆಗುತ್ತದಂತ ಮನೋಭಾವನೆ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕುಂಭಮೇಳ ಮೆರವಣಿಗೆ ಮಾಡೋಣ ಎಲ್ಲರ ಸಹಕಾರದಿಂದ ಅಂತ ಹೇಳುತ್ತಾ, ಹಾಗೂ ಪ್ರತಿಯೊಂದು ಯಾವುದೇ ಆಗಲಿ ಏನಾದರೂ ಹೇಳ್ಬೇಕಂದ್ರೆ ಆಯಾ ತಾಲೂಕಿನಲ್ಲಿ ಸ್ವಲ್ಪ ಹೇಳಿಕೊಂಡು ನಾವೆಲ್ಲರೂ ಮುಂದಾಳತ್ವದಲ್ಲಿ ಮಾತಾಡಿಕೊಂಡು ಮಾನ್ಯ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೇಳಿದರೆ ಆಯಾ ತಾಲೂಕಿನವರು ಒಳ್ಳೆಯದು. ಇದು ಪ್ರತಿಯೊಂದು ಸಂಘ ನನ್ನ ಸಂಘ ನಿನ್ನ ಸಂಘ ಅಂತೇಳಿ ಅಲ್ಲಿ ವಿಚಾರಗಳು ಮಾಡಿದಾಗ ನಮ್ಮಲ್ಲೇ ಭೇದ ಭಾವನೆ ಬರೋದು ಬೇಡ. ಆ ನಿಟ್ಟಿನಲ್ಲಿ ರಾಯಚೂರು ತಾಲೂಕಿನ ಗ್ರಾಮೀಣ ಮತ್ತು ನಗರದಲ್ಲಿರ್ತಕ್ಕಂಥವರು ಕೂಡ ನಾವು ಭಾನುವಾರ ದಿವಸ ಎಲ್ಲರೂ ಸೇರಿಕೊಂಡು ಒಂದು ಪೂರ್ವಭಾವಿ ಸಭೆ ಮಾಡೋಣ, ಮಾಡಿ ನಿರ್ಣಯಗಳು ಮಾಡಿಕೊಂಡು ಎಲ್ಲರಿಗೆ ನಾವು ಒಂದೇ ಮಾತಿನಂತೆ ನಡೆಯೋಣ ಅಂತೇಳಿ ಎಲ್ಲರಲ್ಲಿ ಹೃದಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ಹಾಗೂ ಪ್ರತಿ ತಾಲೂಕಿನಲ್ಲೂ ಕೂಡ ನಾಳೆ ಭಾನುವಾರ ದಿವಸ ನೀವೆಲ್ಲರೂ ಪೂರ್ವಭಾವಿ ಸಭೆ ಮಾಡಿ ಎಲ್ಲರಲ್ಲಿ ವಿಶ್ವಾಸ, ರಾಜಕೀಯ ವ್ಯಕ್ತಿಗಳನ್ನೆಲ್ಲೂ ಕೂಡ ವಿಶ್ವಾಸ ತಗೊಂಡು ನಮ್ಮ ಸಮಾಜದವರು ಕೂಡ ಎಲ್ಲರೂ ಒಗ್ಗಟ್ಟು ಮನಸ್ಸಿನಿಂದ ಏನಾದರೂ ನಮ್ಮ ವಿದ್ಯಾರ್ಥಿಗಳಿಗಿರ್ಬೋದು, ಸಮಾಜ ಸೇವಕರಿಗಿರ್ಬೋದು, ಏನೇ ಇರಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಂದು ಒಗ್ಗಟ್ಟಿನಿಂದ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ತಿಳಿಸೋಣ. ನಾನು ಬೇರೆ ನೀನು ಬೇರೆ ಅಂತ ವಿಷಯ ಕೊಟ್ಟಾಗ ರೆಕಮೆಂಡ್ಗಳಿಂದ ನಡೆದು ಯಾರಿಗೊಬ್ಬರಿಗೆ ಕೊಟ್ಟಾಗ ಅದು ಪರಿಪೂರ್ಣ ಆಗಲ್ಲ. ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲರೂ ಕೇಳೋದಿಷ್ಟೇ, ನಿಮ್ಮ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ನಾಳೆ ಭಾನುವಾರ ಮಾಡಿ ಒಗ್ಗಟ್ಟು ಮನಸ್ಸಿನಿಂದ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಆಯಾ ತಾಲೂಕಿನ ಭಾಗದವರು ವಿವರವಾಗಿ ಸಭೆಗಳಿಗೆ ತಿಳಿಸಿದರೆ ಅಧಿಕಾರಿಗಳಿಗೂ ಚೆನ್ನಾಗಿರ್ತೈತೆ, ಸಂಘ ಸಂಸ್ಥೆಗಳು ಚೆನ್ನಾಗಿರ್ತದೆ, ಸಮಾಜದ ಗೌರವನೂ ಇರುತ್ತದೆ ಅಂತ ಹೇಳುತ್ತಾ ನಾಳೆ ಭಾನುವಾರ ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಪೂರ್ವಭಾವಿ ಸಭೆ ಮಾಡಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಯಶಸ್ವಿಗೊಳಿಸೋಣ ಅಂತ ಹೇಳುತ್ತಾ, ಮುಖ್ಯವಾಗಿ ರಾಯಚೂರು ಗ್ರಾಮೀಣ ಮತ್ತು ನಗರದಲ್ಲಿ ನಿಮ್ಮ ಸ್ಥಳಗಳಲ್ಲಿ 17ನೇ ತಾರೀಕು ಜಯಂತಿ ದಿವಸ ಪೂಜೆ ಮಾಡಿ ಹೆಚ್ಚಿನ ಜನಸಂಖ್ಯೆ ರಾಯಚೂರಿನಲ್ಲಿ ಸೇರಬೇಕು ಅನ್ನೋದು ಪ್ರತಿ ಗ್ರಾಮೀಣ ಭಾಗದಲ್ಲೇ ನಾನು ಕೇಳಿಕೊಳ್ಳುತ್ತೇನೆ. ತದಾದ ನಂತರ ನಿಮ್ಮ ಹಳ್ಳಿಗಳಲ್ಲಿ ಏನೆಲ್ಲ ಕೆಲಸಗಳಾಗೋದು ಮೊದಲೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ, ಯೋಚನೆ ಮಾಡಿರಿ. ದಯವಿಟ್ಟು ನೀವು ಅವತ್ತೇ ಮೆರವಣಿಗೆ ಮಾಡಬೇಡಿ, ಕೈ ಮುಗಿತೀನಿ ನಿಮ್ಮನ್ನು, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಅವತ್ತೇ ಕೈ ತೊಳ್ಕೊಳ್ಳೋದು ಬೇಡ. ನಾವು 1 ತಿಂಗಳವರೆಗೆ ಮಾಡೋಣ, ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಕರೆಯೋಣ, ನಮ್ಮೂರಿಗೆ ಏನಾದರೂ ಕೆಲಸ ತಗೊಳ್ಳೋಣ ಅಂತ ನಾನು ಹಿರಿಯರಿಗೆ ಪಾದಕ್ಕೆ ನಮಸ್ಕಾರ ಹೇಳುತ್ತಾ ಯುವಕರಿಗೆ ಕೈ ಮುಗಿತೇನೆ. ಇದು ಒಂದು ನಮ್ಮ ಸಮಾಜದ ಒಗ್ಗೂಟ, ಸದೃಢ ಮನಸ್ಸು ಮಾಡ್ಬೇಕು ಅನ್ನೋದು ಒಂದು ಛಲ ನೀವೆಲ್ಲರೂ ಪಾಲಿಸ್ತಾರಂತೇಳಿ ನನ್ನ ನಂಬಿಕೆದ ಮೇಲೆ ನಾನು ನಿಮ್ಮನ್ನೆಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಹಾಗೂ 7ನೇ ತಾರೀಕು ಸೋಮವಾರ ದಿವಸ 11ವರೆಗೆ ಮಾನ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಈ ಪೂರ್ವಭಾವಿ ಸಭೆ ನಡೀತಾ ಇದೆ. ಎಲ್ಲರೂ ಬರ್ಬೇಕಂತೇಳಿ ನಾನು ಹೃದಯಪೂರ್ವಕವಾಗಿ ನಿಮ್ಮನ್ನೆಲ್ಲರನ್ನ ಮನವಿ ಮಾಡಿಕೊಳ್ಳುತ್ತೇನೆ. ಬರಬೇಕು ತಪ್ಪದೆ. ಮತ್ತೆ ನಗರದಲ್ಲಿರುವುದು, ಗ್ರಾಮೀಣದಿರ್ಬೋದು, ಭಾನುವಾರ ದಿವಸ ವಾಲ್ಮೀಕಿ ಸರ್ಕಲಲ್ಲಿ ನಾವೆಲ್ಲರೂ ಸರ್ಕಾರ ನೌಕರರು ಇರ್ಬೋದು, ನಿವೃತ್ತಿ ನೌಕರರು ಇರ್ಬೋದು, ನ್ಯಾಯವಾದಿಗಳು ಇರ್ಬೋದು, ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟಾರಾಗಿ ಸೇರಿಕೊಂಡು ಮಾಡೋಣ. ಭಾನುವಾರ ದಿವಸ
10 ಗಂಟೆಗೆ 10:30 ಸುಮಾರು ಆಗಲಿ 11 ಗಂಟೆಗೆ ಅದರಡು ಸರಿಯಾದ ಸಮಯಕ್ಕೆ ಬರ್ಬೇಕಂತೇಳಿ ನಾನು ಹೃದಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಕಂಡಾಗಿ ನಾವು ಹೋಗಿ ಮನವಿ ಮಾಡಿಕೊಂಡು ಅವ್ರಿಗೆ ಪ್ರೈಸ್ ಕೊಡು ಇವ್ರಿಗೆ ಪ್ರೈಸ್ ಕೊಡು ಅನ್ನೋದು ಬೇಡ. ನೀವೇ ಯಾರಿಗಾದ್ರೆ ಹೇಳಿ, ಸಮಾಜ ಯಾರಿಗೆ ಹೇಳ್ದ ಅವ್ರಿಗೆ ಕೊಡೋಣ. ನನಗೂ ನಿನಗೂ ಅನ್ನೋದು ಬೇಡ, ನಾನು ಮಾಡೋದು ನೀನು ಅನ್ನೋದು ಬೇಡ ಅಂತ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಪೂರ್ವಭಾವ ಸಭೆ ಮಾಡಿ ನಿಮ್ಮ ತಾಲೂಕುಗಳಲ್ಲಿ ಮತ್ತು ಗ್ರಾಮೀಣ ಭಾಗದವರು 7 ಗಂಟೆಗೆ ಪೂಜೆ ಮಾಡಿ 17ನೇ ತಾರೀಕು ಜಯಂತಿಗೆ ರಾಯಚೂರಿಗೆ ಬರ್ಬೇಕಂತೇಳಿ ನಿಮ್ಮನ್ನ ನಾನು ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತೇನೆ. ಬನ್ನಿ, ಒಗ್ಗಟ್ಟಾಗೋಣ. ಜೈ ವಾಲ್ಮೀಕಿ, ಜೈ ಭೀಮ್.